ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ರೋಟರಿ ಸಂಸ್ಥೆಯು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸೇವೆಗಳನ್ನು ಮಾಡುವಂತಾಗಲಿ ಎಂದು ಜಿಲ್ಲಾ ರಾಜ್ಯಪಾಲ ರೋಟರಿ ಪಾಲಾಕ್ಷ ಕೆ ಹೇಳಿದರು. ಬೇಲೂರು ತಾಲೂಕು ಅರಳಿಯ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆಯ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 2025-26ನೇ ಸಾಲಿನ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ರೋಟರಿ ಸದಸ್ಯರ ಸೇರ್ಪಡೆ ಹಾಗೂ ಸಾಮಾಜಿಕ ಕಾರ್ಯ ಇವು ರೋಟರಿ ಸಂಸ್ಥೆಯಲ್ಲಿ ಪಾಲಿಸಬೇಕಾದ ಕರ್ತವ್ಯವಾಗಿದೆ ಎಂದರು. ರೋಟರಿ ಅಧ್ಯಕ್ಷ ಪ್ರಸನ್ನ ಎಂಎಸ್ ಮಾತನಾಡಿ, ಪರಿಸರ, ಆರೋಗ್ಯ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾ ರೂಪಿಸಲಾದ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ರೋಟರಿ ಸಂಸ್ಥೆ ಹಾಗೂ ರೋಟರಿ ಶಾಲೆಯ ಸಹಯೋಗದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಟಿಬಿ ಕಿಟ್ ವಿತರಣೆ, ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನ್, ವನ ಮಹೋತ್ಸವ ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಸಂಸ್ಥೆ ರೆಡ್ ಕ್ರಾಸ್ ಹಾಗೂ ಲಯನ್ ಸಂಸ್ಥೆಯ ಸಹಕಾರದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲು ಯೋಜನೆ ರೂಪಿಸಲಾಗಿದೆ ಎಂದು ನುಡಿದರು. ಆಲೂರು ತಾಲೂಕಿನ ಮಡಬಲು ಗ್ರಾಮದ ಯೋಧ ಭರತ್ ಮಾತನಾಡಿ, ದೇಶ ಸೇವೆಯೇ ನಮ್ಮ ಧ್ಯೇಯವಾಗಿರಬೇಕು. ನಮ್ಮ ಮಕ್ಕಳನ್ನು ಸೇನೆಗೆ ಸೇರಿಸಲು ಪೋಷಕರು ಹಿಂಜರಿಯಬಾರದು. ಸೇನೆಯಲ್ಲಿ ಬಳಸಲಾಗುತ್ತಿರುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಯೋಧರಿಗೆ ರಕ್ಷಣೆ ನೀಡಲಾಗುತ್ತಿದೆ. ಆದ್ದರಿಂದ ಸೇನೆಗೆ ಸೇರುವ ಅವಕಾಶವನ್ನು ಯಾರು ಸಹ ಕೈಚೆಲ್ಲಬಾರದು. ನನ್ನ ಸೇವೆಯನ್ನು ಗುರುತಿಸಿ ಗೌರವಿಸಿದ ರೋಟರಿ ಸಂಸ್ಥೆಯ ಸದಸ್ಯರಿಗೆ ಧನ್ಯವಾದಗಳು ಎಂದರು. ಮುಂದಿನ ಪೀಳಿಗೆಯನ್ನು ನೀವು ತಯಾರು ಮಾಡತಕ್ಕಂಥದ್ದು ನಿಜವಾಗ್ಲೂ ಮೆಚ್ಚಬೇಕಾದಂಥ ಕೆಲಸ. ಹೀಗೆ ನಿಮ್ಮನ್ನು ಇನ್ನೊಂದು ಸಾರಿ ಆ ಕೆಲಸಕ್ಕೆ ಅಭಿನಂದಿಸ್ತಾ ಇದ್ದೇನೆ. ಬಸ್ ಬಂದು ಟಿವಿ ಕಿಟ್ ವಿತರಣೆ ಮಾಡಿದ್ದೇವೆ. ನಮ್ಮ ಕ್ಲಬ್ಬಿನಿಂದ ಎಲ್ಲ ಸದಸ್ಯರಿಂದ ದೇಣಿಗೆ ಕೊಡ್ತೇವೆ. ನಮ್ಮ ಕ್ಲಬ್ಬಿನಿಂದ 6 ಜನ ಸದಸ್ಯರು ಸಹ ದೇಣಿಗೆ ಕೊಡುವ ಮೂಲಕ ಟಿಆರ್ ಕಾಂಟ್ರಿಬ್ಯೂಷನ್ ಮಾಡುತ್ತಿದ್ದೇವೆ. ಈ ವೇಳೆ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಿಎಸ್, ಕಾರ್ಯದರ್ಶಿ ಪ್ರವೀಣ್ ಎಂವೈ, ರವಿಕುಮಾರ್ ಜೆಎಸ್, ಖಜಾಂಚಿ ರಘುನಂದನ್ ಆರ್, ರೇಖಾ ಹಾಗೂ ರೋಟರಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಇದ್ದರು. ರಂಜಿತ್ ಕುಮಾರ್ ಕೆಎಸ್, ಟಿವಿ 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.